If you are lazy, nothing is easy. If you are busy, everything is easy. Hello, my dear students. How are you all? I hope you are doing great. My dear PUC students, thank you so much for your response on my previous videos. ಹಳೆ ವಿಡಿಯೋಗಳನ್ನ ನನ್ನ ಲಾಸ್ಟ್ ವೀಕ್ ಏನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ KSEB ಅವರ ಮಾಡೆಲ್ ಕ್ವಶನ್ ಪೇಪರ್ ನ್ಯೂ ಪ್ಯಾಟರ್ನ್ ನಾನು ಏನು ಮಾಡಿದ್ದೆ ಅನಲೈಸ್ ಮಾಡಿದ್ದೆ. ಆ ಕ್ವಶನ್ ಪೇಪರ್ನ ಸೊಲ್ಯೂಷನ್ ನೋಡಿಬಿಟ್ಟು ಮೆನಿ ಸ್ಟೂಡೆಂಟ್ಸ್ ಎಕ್ಸಾಮ್ ಪ್ರಿಪರೇಟರಿ ಎಕ್ಸಾಮನ್ನು ಕೊಟ್ಟಿದ್ದಾರೆ ಮತ್ತು ಅವ್ರಿಗೆ ಭಾಳ ಹೆಲ್ಪ್ ಆಗಿದೆ ಅಂತ ಟೆಕ್ಸ್ಟ್ ಮಾಡಿದರು. ದೆನ್ ಮತ್ತೊಂದು ರಿಕ್ವೆಸ್ಟ್ನ ಶೇರ್ ಮಾಡಿದರು, ಏನಪ್ಪ ಅಂದ್ರೆ ಸರ್ ಆದಷ್ಟು ಗ್ರಾಮರನ್ನು ಹೆಚ್ಚಿಗೆ ಕ್ಲಾಸ್ ಮಾಡಿ ಸರ್ ಅಂತ. ಹೇಗೆ ಸರ್, ಅಫ್ಕೋರ್ಸ್ ಐ ಆಮ್ ವೆರಿ ಹ್ಯಾಪಿ ಟು ಹೆಲ್ಪ್ ಯು ಅ ಲಾಟ್. ನನ್ನ ಸ್ಮಾಲ್ ಪ್ರಯತ್ನ ನೋಡ್ರಿ, ಜಸ್ಟ್ ವಿದಿನ್ ಟೂ ಡೇಸ್ ದ ಪ್ರಿವಿಯಸ್ ವಿಡಿಯೋ ರೀಚ್ಡ್ 1K. ಎಷ್ಟದು 1K. ಸೊ ಸ್ಮಾಲ್ ಹೆಲ್ಪ್, ಇಫ್ ಇಟ್ ಈಸ್ ಹೆಲ್ಪಿಂಗ್ ಟು ಮೆನಿ ಸ್ಟೂಡೆಂಟ್ಸ್ ಮೀನ್ಸ್ ಇಟ್ಸ್ ಮೈ ಡ್ಯೂಟಿ ಬೀಯಿಂಗ್ ಅ ಟೀಚರ್. ಐ ಹ್ಯಾವ್ ಟು ಹೆಲ್ಪ್ ಯು ಅ ಲಾಟ್. ಓಕೆ, ಕ್ವಶನ್ ನೋಡಿದ ತಕ್ಷಣ ನೋಡ್ರಿ, ಈಗ ನಿಮ್ಗೆ ಎಲ್ಲರಿಗೂ ಗೊತ್ತಾಗಿದೆ ಏನು ಹೇಳ್ರಿ, ಇದು ರೈಟ್ ಫಾರ್ಮ್ ಆಫ್ ವರ್ಬ್, ಏನು ಪ್ಯಾಸಿವ್ ವಾಯ್ಸ್ ಮತ್ತು ಆಕ್ಟಿವ್ ವಾಯ್ಸ್ ಬಗ್ಗೆ. ಇದು ನೇರವಾಗಿ ಕೇಳೋದು ನೋಡ್ರಿ, ನೀವೇನು 10th ಕಲ್ತಿರ್ತೀರಲ್ಲ ಅದೇ ನೋಡ್ರಿ ಇದು. ಇದ್ರ ಬಗ್ಗೆ ಐತೆ ಗೊತ್ತಾಯ್ತು ನಿಮಗಿದೆ. ಹೇಳ್ರಿ, ಟು ಡಿಯರ್, ಆಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ ಏನು ಬೇಸಿಕ್ ರೂಲ್ ಪಾದಿರುತ್ತೆ ಅಂದ್ರೆ, ಈಗ ನೋಡ್ರಿ, ಯಾವುದೇ ವರ್ಬ್, ಅದು ಫಾರ್ ಎಕ್ಸಾಂಪಲ್ ಕಾಲ್ ಇರ್ಬೋದು ಅಥವಾ ಸೆಂಡ್ ಇರ್ಬೋದು. ಸೆಂಡ್ ಅಂತ ತಿಳ್ಕೊರಿ, ಸೆಂಡ್ಸ್, ಸೆಂಡಿಂಗ್ ಏನೇ ಇದ್ರು ಅದ್ರದ್ದು V3, ಸೆಂಡ್ V3 ಸೆಂಟ್, ಕಮಿಟ್ V3 ಕಮಿಟೆಡ್. ಇಲ್ಲಿ ನೋಡ್ರಿ, ಯಾವುದೇ ವರ್ಬ್ ಇದ್ರೂ V3 ಮಾಡಬೇಕು. ದೆನ್ ಇಲ್ಲಿ ನೋಡ್ರಿ, ಇನ್ ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ರಿಮೆಂಬರ್ ಹಿಯರ್, ಅದು ಸಬ್ಜೆಕ್ಟ್ ಸಿಂಗುಲರ್ ಇದ್ರೆ ವಾಸ್ ಬರ್ತೈತಿ. ಸಬ್ಜೆಕ್ಟ್ ಸಿಂಗುಲರ್ ಇದ್ರೆ ವಾಸ್. ಏನಪ್ಪ ಅಂದ್ರೆ, ಅ ಮರ್ಡರ್ ಡ್ಯಾಶ್ ಕಮಿಟೆಡ್ ಇನ್ ದಿಸ್ ಟಾಯ್ ಪ್ರಿನ್ಸ್ ಡೊಮೈನ್. ಅ ಮರ್ಡರ್ ಏನ್ ಮಾಡ್ಬೇಕು ಅದನ್ನ, ಅ ಮರ್ಡರ್ ಆಲ್ರೆಡಿ ಮುಗಿದೇ ಹೋಗಿದೆ, ವಾಸ್ ಕಮಿಟೆಡ್. ಯಾಕೆ ವಾಸ್ ಬಂದು ಹೇಳ್ತೀನಿ ನಿಮಗೆ, ಬಿಕಾಸ್ ಮರ್ಡರ್, ಒಂದು ಮರ್ಡರ್, ಅಕಸ್ಮಾತ್ ಮರ್ಡರ್ಸ್ ಇದ್ರೆ ವರ್ ಬರ್ತಿತ್ತು. ನೆಕ್ಸ್ಟ್, ಇಟ್ ಡ್ಯಾಶ್ ಡಿಸೈಡ್ ಟು ಅಡ್ರೆಸ್ ಅನ್ ಎನ್ಕ್ವೈರಿ ವೆದರ್ ದ ಫ್ರೆಂಚ್ ಕುಡ್ ನಾಟ್ ಲ್ಯಾಂಡ್ ದೆಮ್ ಅ ಮಷಿನ್ ಆ್ಯಂಡ್ an expert to cut off the criminal's head. ನೋಡಿ, ಇಟ್ ಡ್ಯಾಶ್, ಇಟ್ ಅಂದ್ರೆ ಅಕಸ್ಮಾತ್ ಇಟ್ ಬದಲಾಗಿ ದೇ ಇದ್ರೆ ವರ್ ಬರ್ತಿತ್ತು. ಸೊ ಇಟ್ ವಾಸ್ ಡಿಸೈಡೆಡ್, ಇಟ್ ವಾಸ್ ಡಿಸೈಡೆಡ್, ರೈಟ್ ಹೇಳ್ತ್ರಿ. ಓಕೆ, ದೆನ್ ಕ್ರಿಮಿನಲ್ಸ್ ಹೆಡ್, ದ ಲೆಟರ್ ಎಷ್ಟು ಲೆಟರ್ ಅದಾವ್ರಿ, ಒಂದು ಸಿಂಗ್ಯುಲರ್ ಐತಿ. ಸೊ ವಾಸ್. ಅಂಡ್ ಸೆಂಡ್ ಆಲ್ರೆಡಿ ಹೇಳಿದ್ ನಾನು ನಿಮಗೆ, ಸೆಂಡ್ V3 ಸೆಂಟ್. ಎನಿ, ಡೂ ರಿಮೆಂಬರ್ ಎನಿ ವರ್ಬ್, ಅಕಸ್ಮಾತ್ ಇಲ್ಲಿ ಸೆಂಡಿಂಗ್ ಇತ್ತು ಅಂದ್ರೆ ತಿಳ್ಕೊರಿ, ನಾವು ಸೆಂಡಿಂಗ್ ಇತ್ತು ಅವಾಗೂ ಸೆಂಟೆ ಬರ್ತದ್ರಿ. ಒನ್ ಥಿಂಗ್ ಯು ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಡಿಯರ್ಸ್, ಇಲ್ಲಿ ನೋಡ್ರಿ, ಯಾವಾಗ ವಾಸ್ ಬರ್ತೈತಿ ಅನ್ನೋದೊಂದು ಇಂಪಾರ್ಟೆಂಟ್. ಯಾವಾಗ ವಾಸ್ ಬರ್ತೈತಿ ನೋಡ್ರಿ, he, she, it, ಥರ್ಡ್ ಪರ್ಸನ್ ಸಿಂಗುಲರ್ ಲೈವ್, ಮತ್ತೆ ಐ, ಇವೆಲ್ಲ ಬಂದಾಗ ವಾಸ್. ಮತ್ತೆ ನೋಡ್ರಿ, ವರ್ ಯಾವಾಗ ಬರ್ತೈತಿ, ವರ್ ಯಾವಾಗ ಬರ್ತೈತಿ ಅಂದ್ರೆ, ವರು ವಿ ಇದ್ದಾಗ, ದೇ ಇದ್ದಾಗ, ದೆನ್ ಯು ಇದ್ದಾಗ, ಯು ಸಿಂಗ್ಯುಲರ್ ಅಂಡ್ ಯು ಪ್ಲೂರಲ್. ಇವೆಲ್ಲ ಪ್ಲೂರಲ್ ಪ್ರೊನೌನ್ಸ್, ಇವು ಬಿಟ್ಟು ಅಕಸ್ಮಾತ್ ಬುಕ್ಸು, ಟೀಚರ್ಸು, ದೆನ್ ಪೆನ್ಸು, ಪೀಪಲ್. ನೋಡ್ರಿ, ಪೀಪಲ್ ಹೇಳ್ರಿ, ಪೀಪಲ್ ಏನ್ ಬರುತ್ತೆ ಹೇಳ್ರಿ, ಪೀಪಲ್ ವರ್ ಬರ್ತಿತ್ತು, ವಾಸ್ ಬರ್ತಿತ್ತು, ಎಸ್ ವರ್ ಬರ್ತದೆ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಶಾಲ್ ವಿ ಸಿ ದ ನೆಕ್ಸ್ಟ್ ಕ್ವಶನ್. ನೋಡ್ರಿ, ಮತ್ತೊಂದು ಕ್ವಶನ್ ನೋಡೋಣ. The King of Monaco was looking over the accounts. A new item of expenditure dash noticed by him. In order to reduce this expenditure, the guard dash dismiss the criminal dash asked to run away. ನೋಡ್ರಿ,
ಇಲ್ಲಿ ಆಸ್ಕದ್ ಏನಾಗತ್ತೆ, ಆಸ್ಕಡ್ ಆಗತ್ತೆ V3. ನೋಟಿಸ್ V3 ಏನು, ನೋಟಿಸ್ಡ್. ಡಿಸ್ಮಿಸ್ V3, noticed. Sorry, dismissed. The king of Monaco was looking over the accounts. A new item of expenditure. Expenditure ನೋಡ್ರಿ, a new item of expenditure. ಏನ್ ಮಾಡ್ಬೇಕ್ರಿ ನೀವು, ಇಲ್ಲಿಂದ ಹೋಗ್ಬೇಕು. ಇಲ್ಲಿಂದ ಬರ್ರಿ, ಏನು a new item of expenditures ಇಲ್ಲದು expenditure ಐತಿ. ವಾಸ್ ಬರ್ತೈತೋ ಓವರ್ ಬರ್ತೈತೋ? ವೆರಿ ಗುಡ್. ನೋಡ್ರಿ, ಈಗ ಐ ಹೋಪ್ ಯು ಆರ್ ಗೆಟಿಂಗ್ ದಿಸ್ ಒನ್. ಸ್ವಲ್ಪ ಅರ್ಥ ಆದಂಗ ಆಗಿದೆ ಅನ್ಸತ್ತೆ ನನಗೆ. ಎಸ್, ವಾಸ್ ನೋಟಿಸ್ಡ್. ಇಲ್ಲಿ ಬರೀತೆ ನೋಡ್ರಿ, noticed, was noticed by him. In order to reduce this expenditure, the guard singular idilla, so singular iddag was ಬರುತ್ತೆ, ಓವರ್ ಬರುತ್ತೆ. ವಾಸ್ ಬರುತ್ತೆ ರೀ. ಎಸ್, ವಾಸ್ ಡಿಸ್ಮಿಸ್ಡ್. ಅಂಡರ್ಸ್ಟೂಡ್. ಅಕಸ್ಮಾತ್ ಇಲ್ಲಿ ದ ಗಾರ್ಡ್ಸ್ ಇತ್ತು ಅಂತ ತಿಳ್ಕೊರಿ, ವರ್ ಡಿಸ್ಮಿಸ್ಡ್ ಆಗಿತ್ತು, ವರ್ ಬರ್ತಿತ್ತು ಇಷ್ಟ. ವೇರ್ ಏನ್ ಬರ್ದಕ್ಕ, ವರ್. ದ ಕ್ರಿಮಿನಲ್ ನೋಡ್ರಿ, ಅಗೈನ್ ದ ಕ್ರಿಮಿನಲ್ ಎಷ್ಟು ಜನ ಅದಾರ ರೀ, ಕ್ರಿಮಿನಲ್ಸ್ ಇದ್ರೆ ಓವರ್ ಬರ್ತಿತ್ತು. ಕ್ರಿಮಿನಲ್ ಒಬ್ಬನೇ ಅದಾನು. ದ ಕ್ರಿಮಿನಲ್ ವಾಸ್ ಆಸ್ಕ್ಡ್ ಟು ರನ್ ಅವೇ. ಹೋಗಂತಾರ ಕ್ರಿಮಿನಲ್, ಬಟ್ ಹೋಗುದಿಲ್ಲ, ಅಲ್ಲೇ ಇಡ್ತಾರ. ಓಕೆ, ಫೈನ್. ಇದ್ರಿ ಇಷ್ಟೇ, ಭಾಳ ಇಲ್ಲ. ಇನ್ನು 3 marks, ಆಸ್ ಈಸಿ ಆಸ್ ವಿ ಈಟ್ ಚಾಕ್ಲೇಟ್. ಏನಿಲ್ರಿ ಅಲ್ಲಿ ಸಬ್ಜೆಕ್ಟ್ ನೋಡಿ. ಫಸ್ಟ್ ದ ಕಿಂಗ್ ಆಫ್ ಮೊನಾಕೋ, ಇಲ್ಲಿ ನೋಡ್ರಿ, ದ ಗಾರ್ಡ್ ಐತಿ. ದ ಗಾರ್ಡ್ ಇದ್ದಾಗ ಸಿಂಗಲ್ ಇದ್ದಾಗ ವಾಸ್ ಹಚ್ಬೇಕು, ಪ್ಲೂರಲ್ ಇದ್ರೆ ಓವರ್ ಹಚ್ಬೇಕು. ಟು ರಿಮೆಂಬರ್, ಇಲ್ಲಿ ಏನು ಬ್ರಾಕೆಟ್ನೇ ಕೊಟ್ಟಿರ್ತಾರಲ್ಲ, ಬ್ರಾಕೆಟ್ ವೆರಿ ಇಂಪಾರ್ಟೆಂಟ್. ಅದ್ರದ್ದು V3 ಮಾಡ್ಬೇಕು ನೋಡ್ರಿ, V3 ಫಾರ್ಮ್ ಮಾಡಬೇಕು. Well, that's it for today's class, my dear students. Tomorrow, Sunday, you will be getting a new video on Romeo and Juliet MCQ questions, as well as I'll be explaining in detail, and so that you can be revise your whatever you have done so far, whatever you have studied so far. That's it for today's. Thank you. Thanks you so a lot.